ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪುಟ ಇಲ್ಲಿ ನೋಡು. ಪುಟ, ನೀನು ಆದಷ್ಟು ಬಿರ್ನೆ ನಿಮ್ಮ ಅಪ್ಪ ಅವರಂತ ಸೇರ್ಕೊಳ್ಳಿ ಅಂತ ಅದು ಯಾವ್ರ ಹತ್ರ ಬೇಡ್ಕೊಂಡು ಬಂದೆ. ನೀನು ನನ್ನ ಜೊತೆ ಇರೋ ಋಣ ಇಲ್ಲ ಅಂತ ಅನಿಸ್ತಾ ಇದೆ. ಹೋಗ್ಲಿ ಬಿಡು, ನೀನು ಎಲ್ಲೇ ಇದ್ರೂ ಸಂದಾಗಿರ್ಬೇಕು. ಅಪ್ಪಯ್ಯ, ಈ ಮಗಿಗೆ ಅವ್ರ ಅಪ್ಪ ಅವ್ವ ಸಿಕ್ಕಮ್ಯಾಕೆ ನನ್ನ ಬಿಟ್ಟು ಹೊಂಟೋಯ್ತಾಳಲ್ವೇ? ಅಲ್ಲಿಗೆ ಹೋದ್ಮ್ಯಾಕೆ ನನ್ ನೆನ್ಪಿರ್ತದೋ ಇಲ್ವೋ ಗೊತ್ತಿಲ್ಲ. ಈ ಮಗಿನ ಕಳ್ಸ್ಕೊಡಕ್ಕೆ ಸ್ಯಾನೆ ಸಂಕಟ ಆಯ್ತಾಯ್ತು. ಮರುವು ಅನ್ನೋದು ದೇವರು ಮನ್ಸನ್ನು ಕೊಟ್ಟಿರೋದು ದೊಡ್ಡ ವರ ಕಣ. ಕಾಲ ಕಳೀತಿದ್ದಂಗೆ ಎಲ್ಲನೂ ಮರಿತಾ ಹೋಯ್ತಿದ್ವಿ. ವಾಸ್ತವದಲ್ಲಿ ಬದುಕೋದನ್ನ ಕಲ್ತ್ಕೋಬೇಕು ಬೇಡ. ಮಕ್ಕಳು ಎತ್ತೋ ರಾಷ್ಟ್ರೀಯದಲ್ಲಿ ಬದುಕಿದ್ರೆ ಅವ್ರಿಗೂ ಶ್ರೇಯಸ್. ನಡಿಯಪ್ಪ, ಸ್ಟೇಷನ್ಗೆ ಹೋಗ್ಬ. ಅಲ್ಲ ಸಾನ, ಯಾರ್ದೋ ಮಗುಗೆ ಇಟ್ಟೊಂದು ಸಂಕಟ ಪಡ್ತೀಯಲ್ಲ ಸಾನ. ಇಟ್ಟಕ್ಕೆ ನಾನು ನಿನ್ನ ಮದುವೆ ಆಗಿದ್ರೆ ಇದೇ ಥರ ಒಂದು ಪುಟ್ಟ ಮಗು ಇರ್ತಿತ್ತು. ಯಾರ್ದೋ ಬೀದಿ ಮಗು ಕಣ್ಣೀರಿಡೋ ಅವಶ್ಯಕತೆ ಇರ್ತಿಲ್ಲ. ತಾಳಿ ಹೇಳೋದ್ರಾಗ ಏನು ತಪ್ಪಿಲ್ಲ ಕಣಮ್ಮ. ನೀನು ಒಂದು ಹೊಸ ಜೀವನ ಕಟ್ಕೊಂಡಿದ್ರೆ ಇಷ್ಟೊತ್ತಿಗೆ ನಿನ್ನ ಮಗಳಾಗೂ ಒಂದು ಮಗು ಇರ್ತಿತ್ತು. ಅಪ್ಪಯ್ಯ, ಪಿರುತಿ ಕೊಡಕ್ಕೆ ನಂದೇ ಮಗು ಇರ್ಬೇಕು ಅಂತ ಏನೂ ಇಲ್ಲ ಅಲ್ವೇ? ಯಾವ ಮಗಿಗೆ ಪಿರುತಿ ಕೊಟ್ರು ಪಿರುತಿ ಬದಲಾಗಕ್ಕಿಲ್ಲ. ಆದ್ರೆ ಪಿರುತಿ ಕೊಡೋ ಸ್ಥಾನ ಬದಲಾಯ್ತದಲ್ಲಪ್ಪ. ನೀನು ಆ ಮಗುನ ಎಷ್ಟೇ ಪಿರುತಿಯಿಂದ ನೋಡ್ಕೊಂಡ್ರು ನೀನು ಅದಕ್ಕೆ ಅವ್ವಾಗಕ್ಕಾಗಿಲ್ಲ. ಎತ್ತವನೇ ಸಾಕು ಅವ್ವ ಸಾಕಿದವ. ಕಂಡೋರ್ ಮಗು ಬಗ್ಗೆ ಅಷ್ಟೊಂದು ಪಿರುತಿ ಬ್ಯಾಡ ಕಣವ. ಅದು ಯಾವತ್ತೂ ನಮ್ದು ಆಗಕ್ಕಿಲ್ಲ. ನಡಿ, ಸ್ಟೇಷನ್ಗೆ ಹೋಗ್ಬಿಡವ.